ರುಚಿ ರುಚಿಯಾದ ಮುಳುಗಾಯಿ ಬಜ್ಜಿ ಮತ್ತು ಜೋಳದ ಮುದ್ದೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಹೌದು, ಇವತ್ತು ನಾನು ನಿಮಗೆ ತೋರಿಸ್ತಿರುವಂತಹ ವಿಡಿಯೋ ಮುಳುಗಾಯಿಯನ್ನು ಬಳಸಿಬಿಟ್ಟು ಒಂದು ಅದ್ಭುತ ರುಚಿಯಾದ ಮುಳುಗಾಯಿ ಬಜ್ಜಿಯನ್ನು ಮಾಡೋಣ. ಬನ್ನಿ, ಹೇಗೆ ಮಾಡೋದು, ಏನೇನು ತರಕಾರಿಗಳು ಬೇಕು ಅಂತ ಪೂರ್ತಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಖಂಡಿತ ರುಚಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಂದ್ರೆ. ಇದಕ್ಕೆ ಬೇಕಾಗಿರುವಂತಹ ತರಕಾರಿಗಳು ಮುಳುಗಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ. ನೀವು ಮನೆಗೆ ಎಷ್ಟು ಜನ ಇದ್ದೀರಾ ಅನ್ನೋದನ್ನ ನೋಡ್ಕೊಂಬಿಟ್ಟು ಮುಳುಗಾಯಿಯನ್ನು ತಗೊಳ್ಳಿ. ಹಾಗೆ ಖಾರ ಎಷ್ಟಿದೆ ಅನ್ನೋದನ್ನ ಮೆಣಸಿನ್ಕಾಯನ್ನು ನೋಡ್ಕೊಂಬಿಟ್ಟು ಮೆಣಸಿನ್ಕಾಯನ್ನು ಸೇರಿಸ್ಕೊಂಬಿಟ್ಟು ಈ ರೀತಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ಬೇಡ ಅಂದರೆ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೋಬೋದು, ಆದರೆ ತುಂಬ ಟೈಮ್ ಹಿಡಿಯುತ್ತೆ ಅಷ್ಟೇ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ. ಕುಕ್ಕರಲ್ಲಾದರೆ ಒಂದು 2-3 ವಿಷಲ್ನ ಕೂಗಿಸ್ಕೊಂಡ್ಬಿಟ್ರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಈ ಮುಳುಗಾಯಿ ಮತ್ತು ಮೆಣಸಿನ್ಕಾಯನ್ನು ಒಂದ್ಸರಿ ನೀರಲ್ಲೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಮತ್ತು ಆ ನೀರನ್ನು ತೆಗೆದು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ನ ನೀಟಾಗಿ ಕೂಗಿಸ್ಕೊಬಿಡಿ. ನೋಡಿ, 1-2 ವಿಷಲ್ನ ಕೂಗಿಸ್ಕೊಳ್ಳೋದ್ರೊಳಗೆ ಮುಳುಗಾಯಿ ಮತ್ತು ಮೆಣಸಿನ್ಕಾಯಿ ಎರಡು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈ ನೀರನ್ನೆಲ್ಲ ನೀಟಾಗಿ ಶೋಧಿಸ್ಕೊಂಡ್ಬಿಡೋಣ. ನಂತರ ಬಜ್ಜಿ ಮಾಡೋದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಇದನ್ನು ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ಹಾಗಾಗಿ ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಇದಕ್ಕೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀವಿ, ಅಥವಾ ನೀವು ದೊಡ್ಡ ಪಾತ್ರೆ ಬೇಕಾದರೆ ಇಟ್ಕೋಬೋದು. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆನ ತೊಗೊತಾ ಇದ್ದೀನಿ. ಯಾವುದೇ ಪದಾರ್ಥವನ್ನು ಕೂಡ ಫ್ರೈ ಮಾಡ್ಕೊಂಡಿಲ್ಲ ನಾವು. 1 ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 2-3 ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ನಮ್ಮ ಕಡೆ ಚಿತ್ರದುರ್ಗ, ದಾವಣಗೆರೆ ಕಡೆ ಸಿಗುವಂತಹ ನಾಟಿ ಬೆಳ್ಳುಳ್ಳಿ, ಅಂದರೆ ಚಿಕ್ಕ ಬೆಳ್ಳುಳ್ಳಿ ಇರುತ್ತೆ, ಆದರೆ ತುಂಬಾ ಘಮ ಮತ್ತು ರುಚಿ ತುಂಬಾ ಚೆನ್ನಾಗಿರುತ್ತೆ. ಆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಕುಟ್ಕೋಬೇಕು. ಈ ರೀತಿ ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ತುಂಬ ಬೇಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೋದು, ಆದರೆ ಕೈಯಲ್ಲಿ ಮಾಡ್ಕೊಳ್ಳುವಂತಹ ರುಚಿನೇ ಬೇರೆ ಇರುತ್ತೆ, ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಮಾಡುವಂತಹ ರುಚಿನೇ ಬೇರೆ ಇರುತ್ತೆ. ಹಾಗಾಗಿ ಆದಷ್ಟು ಈ ರೀತಿ ಕೈಯಲ್ಲೇ ಮಾಡಿಕೊಂಡು ಒಂದು ಸರಿ ತಿಂದು ನೋಡಿ. ಖಂಡಿತ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಮನೆಯಲ್ಲೂ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಅದೆಲ್ಲ ಚೆನ್ನಾಗಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಸಣ್ಣಗಾದ ನಂತರ ಅದಕ್ಕೆ ಈಗ ನಾವು ಬೇಯಿಸ್ಕೊಂಡಿಟ್ಕೊಂಡಿರ್ತೀವಲ್ವ ಹಸಿಮೆಣ್ಸಿನ್ಕಾಯಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಕುಟ್ಕೋಬೇಕು. ತುಂಬ ಬಿಸಿ ಇರುತ್ತೆ, ಹಾಗಾಗಿ ಇದು ಪೂರ್ತಿ ತಣ್ಣಗಾದ ಮೇಲೂ ಕೂಡ ನೀಟಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಪೂರ್ತಿ ತಣ್ಣಗಾದ್ಮೇಲೆ ನೀಟಾಗಿ ಈ ರೀತಿ ಕುಟ್ಕೊಂಡ್ರೆ ಆಗುತ್ತೆ. ಬೇಕಿದ್ದರೆ ಕೈಯಲ್ಲೇ ನೀಟಾಗಿ ಕಿವುಚ್ಕೋಬೋದು, ಇನ್ನೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೆಣಸಿನ್ಕಾಯಿ ಅದು ಸ್ವಲ್ಪ ಬಿಸಿ ಇದ್ದ ಕಾರಣ ಈ ರೀತಿ ಕುಟ್ಟೋ ಕಲ್ಲಿಂದ ನೀಟಾಗಿ ಕುಟ್ಕೊತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಕಡೆ ಚಿತ್ರದುರ್ಗ ಕಡೆ, ದಾವಣಗೆರೆ ಕಡೆ ಮಾಡುವಂತಹ ಅಡುಗೆಗಳನ್ನು ಇದೇ ರೀತಿ ತೋರಿಸ್ತಾ ಹೋಗ್ತೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಗೊತ್ತು, ಯಾಕಂದರೆ ನಾನು ಆದಷ್ಟು ಈ ರೀತಿ ಮುದ್ದೆಗಳು ಅಥವಾ ನಮ್ಮ ಕಡೆ ಮಾಡುವಂತಹ ಸಾರುಗಳು ವಿಡಿಯೋ ಹಾಕಿದಾಗ ತುಂಬಾ ಇಷ್ಟಪಟ್ಟಿದ್ದೀರಾ, ತುಂಬ ವ್ಯೂಸ್ ಹೋಗಿದೆ, ತುಂಬ ಲೈಕ್ ಮಾಡ್ತಾ ಇರ್ತೀರ. ಹಾಗಾಗಿ ನಮ್ಮ ಕಡೆ ಮಾಡುವಂತಹ ಅಡುಗೆಗಳನ್ನು ಆದಷ್ಟು ವಿಡಿಯೋಗಳನ್ನು ಮಾಡಿಬಿಟ್ಟು ನಿಮಗೆ ತೋರಿಸುವ ಪ್ರಯತ್ನ ಖಂಡಿತ ಮಾಡ್ತೀನಿ. ನೋಡಿ, ಈ ರೀತಿ ಮೆಣಸಿನ್ಕಾಯಿ ಅದೆಲ್ಲ ಸಣ್ಣಗಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಒಂದ್ಸರಿ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಈ ರೀತಿ ಕೈಯಲ್ಲೇ ಕಟ್ ಮಾಡ್ಕೊತಾ ಇದ್ದೀವಿ. ಆದಷ್ಟು ಈ ಚಾಕುವಲ್ಲಿ ಕತ್ರಿಯಲ್ಲಿ ಮಾಡ್ಕೊಳ್ಳುವ ಬದಲು ಈ ರೀತಿ ಕೈಯಲ್ಲೇ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಂತರ ಬೇಯಿಸಿಟ್ಕೊಂಡಂತಹ ಮುಳುಗಾಯಿ ನೀಟಾಗಿ ಎಲ್ಲವನ್ನು ಸುಲಿದ್ಬಿಟ್ಟು ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಎಷ್ಟೇ ನಾವು ನೀಟಾಗಿ ಕೆಲವೊಮ್ಮೆ ಮಾಡ್ತಾಯಿದ್ರು ಕೂಡ ಮುಳುಗಾಯಲ್ಲಿ ಹುಳುಗಳು ಇದ್ದುಬಿಡುತ್ತೆ. ಹಾಗಾಗಿ ಒಂದ್ಸರಿ ನೀಟಾಗಿ ನೋಡಿಕೊಂಡು ನಂತರ ಈ ರೀತಿ ಕುಟ್ಟಿಟ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿಗೆ, ಅದಕ್ಕೆ ಈ ಮುಳುಗಾಯಿಯನ್ನು ಸೇರಿಸ್ಬಿಟ್ಟು ಇದಕ್ಕೆ ಈಗ ಕುರ್ಷಣಿ ಮತ್ತು ಹುರುಗಡಲೆ ಇವೆರಡನ್ನು ನಾವು ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನು ನಾವು ಎಲ್ಲ ಪಲ್ಯಗಳಿಗೂ ಆದಷ್ಟು ಬಳಸ್ತಾನೆ ಇರ್ತೀವಿ, ಯಾಕೆಂದರೆ ಬಳಸೋದ್ರಿಂದ ಪಲ್ಯಗಳು ತುಂಬ ಗಟ್ಟಿಯಾಗುತ್ತೆ, ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಅದನ್ನು ಕೂಡ ಒಂದು 2 ಸ್ಪೂನಷ್ಟು ಹುರುಗಡಲೆ ಮತ್ತು ಕುರ್ಷಣಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀವಿ. ಹಾಗೆ ಒಂದು 2 ಸ್ಪೂನಷ್ಟು ಸಾಂಬಾರು ಪೌಡರು, ನಮ್ಮ ಕಡೆ ಮಾಡುವಂತಹ ಸಾಂಬಾರು ಪೌಡರ್ಗೂ ಇದು ಬೇಳೆ ಸಾರಿಗಾಗಲಿ ಪಲ್ಯಗಳಿಗಾಗಲಿ ನಾವು ಅತಿ ಹೆಚ್ಚು ಬಳಸೋದು ಇದೇ ಸಾಂಬಾರು ಪೌಡರ್ನ. ಅವೆರಡನ್ನೂ ಹಾಕ್ಬಿಟ್ಟು
ಹಾಕಿಬಿಟ್ಟು 2 ಸ್ಪೂನನ್ನು ಹಾಕ್ಬಿಟ್ಟು ಇದಕ್ಕೀಗ ಹುಣಸೆ ಹುಳಿನ ಸೇರಿಸ್ಕೊತಾ ಇದ್ದೀವಿ. ಹುಣಸೆ ಹಣ್ಣು ಎಷ್ಟು ಬೇಕೋ ನೋಡಿಕೊಂಡು ಬಿಸಿನೀರಲ್ಲಿ ನೆನೆಸಿಟ್ಬಿಟ್ಟು ನಂತರ ಅದರ ರಸವನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊತ ಮಾಡ್ಕೊತ ಹೋಗ್ಬೇಕಷ್ಟೇ. ಇದು ನಾವೆಲ್ಲೂ ಇದಕ್ಕೆ ಟೊಮಟೆ ಹಣ್ಣನ್ನು ಬಳಸಿಲ್ಲ. ಬೇಕಿದ್ರೆ ಟೊಮೊಟೊನೂ ಕೂಡ ಸೇರಿಸ್ಕೋಬೋದು. ಟೊಮೊಟೊ ಅಂದರೆ ಕಾಯಿ ಥರ ಇರುತ್ತಲ್ಲ, ಆ ಟೊಮೊಟೊ ಸೇರಿಸ್ಕೋಬೋದು. ಬೇಡ ಅಂತಂದರೆ ಈ ರೀತಿ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಂಡು ಕೂಡ ಮಾಡ್ಬೋದು. ಇದಕ್ಕೀಗ ಸ್ವಲ್ಪ ಹಸಿಕಾಯಿ ತುರಿ ಮತ್ತು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀವಿ. ಒಂದೇ ಸರಿಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಇದಕ್ಕೀಗ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀವಿ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಪಲ್ಯಗಳಾಗಲಿ ಸಾಂಬಾರುಗಳಾಗಲಿ ಈ ರೀತಿ ಬಜ್ಜಿಗಳಾಗಲಿ ತುಂಬಾ ಚೆನ್ನಾಗಿರುತ್ತೆ. ಸಿಹಿ ಇಷ್ಟ ಆಗುತ್ತೆ ಅನ್ನೋರು ಹಾಕ್ಕೊಳ್ಳಿ, ಇಷ್ಟ ಆಗಲ್ಲ ಅನ್ನೋರು ಬೇಕಿದ್ರೆ ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು. ನಂತರ ಈ ರೀತಿ ನೀಟಾಗಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕೈಯಲ್ಲೇ ಒಂದ್ಸರಿ ನೀಟಾಗಿ ಕಿವುಚ್ಕೊಳ್ಳಿ. ನಿಮಗೆ ಇಷ್ಟ ಆಗಲ್ಲ ಅಂದರೆ ಬೇಕಿದ್ರೆ ಸ್ಪೂನಲ್ಲೇ ಮಾಡ್ಕೋಬೋದು. ಆದರೆ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಅತ್ತೆ ಕೂಡ ಮಾಡ್ತಾಯಿದ್ದಾರೆ. ಹಳೆ ಕಾಲದವರೆಲ್ಲ ಗೊತ್ತಲ್ಲ, ಅವರು ಇದೇ ರೀತಿ ಮಾಡೋದು. ಆ ರೀತಿ ಮಾಡಿದ್ರೇ ರುಚಿ ಅಂತಲೇ ಅನಿಸುತ್ತೆ ನಮಗೆಲ್ಲ ತಿನ್ನೋದಕ್ಕೆ. ಈ ರೀತಿ ಎಲ್ಲ ಕೈಯಲ್ಲಿ ಒಂದ್ಸರಿ ಕಿವುಚ್ಕೊಂಡ್ಬಿಟ್ಟು ನೀಟಾಗಿ ಮಾಡಿಕೊಂಡು ನಂತರ ಈ ರೀತಿ ಸ್ಪೂನಲ್ಲಿ ಒಂದ್ಸರಿ ನೀಟಾಗಿ ಗೂರಾಡ್ಕೊಂಬಿಡಿ. ಇದಕ್ಕೀಗ ಒಗ್ಗರಣೆನ ಮಾಡ್ಕೋಬೇಕು. ನಾವಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ. ಅದಕ್ಕೆ 2-3 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀವಿ. ನಂತರ ಇದಕ್ಕೆ 2 ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಇದಕ್ಕೀಗ ಸ್ವಲ್ಪ ಕರಿಬೇವು, ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು ಅರ್ಧ ಟೊಮೊಟೊ ಅಷ್ಟೇ. ಟೊಮೊಟೊ ಆಪ್ಷನಲ್ ಅಂತಲೇ ಹೇಳ್ಬೋದು. ಏಕೆಂದರೆ ಹುಣಸೆ ಹುಳಿನ ಮುಂಚೆನೇ ನಾವು ಸೇರಿಸಿರ್ತೀವಲ್ವ, ಹಾಗಾಗಿ ಟೊಮೊಟೊ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವೆರಡು ಸ್ವಲ್ಪ ಬೆಂದ ನಂತರ ನೋಡಿ, ಇದು ಮೇನ್ ಬೇಕಾಗಿರೋದು ಮುಳುಗಾಯಿ ಬಜ್ಜಿಗೆ. ಇಲ್ಲಿ ಕಡಲೆಬೇಳೆಯನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೀವಿ. ಅದನ್ನು ಇದಕ್ಕೆ ಬಳಸ್ತಾ ಇದ್ದೀವಿ. ಈ ಮುಳುಗಾಯಿ ಬಜ್ಜಿಗೆ 2 ಥರ ಕಾಳುಗಳನ್ನು ಹಾಕ್ಬೋದು. ಒಂದು ಈ ರೀತಿ ಕಡಲೆಬೇಳೆಯನ್ನು ನೆನೆಸ್ಬಿಟ್ಟು ಹಾಕ್ಬೋದು. ಇದು ಬೇಡ ಅಂತಂದರೆ ಶೇಂಗಾ ಬೀಜನ ಹುರಿದ್ಬಿಟ್ಟು ಅದರ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಕೂಡ ಈ ರೀತಿ ಸೇರಿಸ್ಕೋಬೋದು. ಎರಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೀಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಗುರಡ್ಕೊಂಬಿಡೋಣ. ಈ ಕಡಲೆಬೇಳೆ ಸ್ವಲ್ಪ ಬೇಯಿತು ಅಂತ ಅಂದಮೇಲೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಈರುಳ್ಳಿ, ಟೊಮೊಟೊ ಹಾಗೆ ಕಡಲೆಬೇಳೆ ಈ 3 ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ತುಂಬ ಬೇಯೋದೇನು ಬೇಕಾಗೋದಿಲ್ಲ. ಕಡಲೆಬೇಳೆ ಆಗಲಿ ಈರುಳ್ಳಿ ಆಗಲಿ ಒಂದು ಸ್ವಲ್ಪ ಮಟ್ಟಿಗೆ ಬೇಯಿತು ಅಂತ ಅಂದ್ಕೂಡಲೇ ಈ ರೀತಿ ಮುಳುಗಾಯಿ ಮತ್ತು ಮೆಣಸಿನ್ಕಾಯಿನ ಕೈಯಲ್ಲೇ ಕಿವುಚಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ನಮಗೆ ಎಷ್ಟು ತೆಳುವಾಗಿ ಬೇಕೋ ನೋಡ್ಕೊಂಬಿಟ್ಟು ನೀರನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಖಾರ, ಉಪ್ಪು ಅದೆಲ್ಲ ಎಷ್ಟು ಬೇಕು, ಅಥವಾ ನಿಮಗೆ ಇನ್ನೂ ಸ್ವಲ್ಪ ಸಿಹಿ ಬೇಕು ಅನಿಸಿದರೆ ಈ ಟೈಮಲ್ಲೇ ನೋಡ್ಕೊಂಬಿಟ್ಟು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ಈ ಸಾಂಬಾರು ಯಾವಾಗಲೂ ಚೆನ್ನಾಗಿ ಕುದಿಬೇಕು, ಹಸಿ ಥರ ಇರಬಾರ್ದು. ಈ ಚೆನ್ನಾಗಿ ಕುದಿಯೋದ್ರೊಳಗೆ ಬೇಗ ಒಂದು ಮುದ್ದೆನ ಮಾಡಿಬಿಡೋಣ. ಏನು ಅಂದರೆ ನನ್ನ ವಿಡಿಯೋದಲ್ಲಿ ನಾನು ತೋರಿಸೇ ಇದ್ದೀನಿ ಜೋಳದ ಮುದ್ದೆ ಹೇಗೆ ಮಾಡ್ಕೊಳ್ಳೋದು, ರಾಗಿ ಮುದ್ದೆನ ಹೇಗೆ ಮಾಡ್ಕೊಳ್ಳೋದು ಅಂತ. ಅದು ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾನೆ ಇರ್ತೀನಿ. ಖಂಡಿತ ಯಾರಾದರೂ ನನಗೆ ಬರೋದಿಲ್ಲ ಅನ್ನೋರು ಖಂಡಿತ ನನ್ನ ಹಳೆ ವಿಡಿಯೋಗಳನ್ನು ನೋಡಿಬಿಟ್ಟು ಖಂಡಿತ ಈಸಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾವು ತುಂಬ ಜನಕ್ಕೆ ಮುದ್ದೆ ಮಾಡ್ತಿರೋದ್ರಿಂದ ಯಾವುದನ್ನು ಕೂಡ ಅಳತೆ ಲೆಕ್ಕದಲ್ಲಿ ತೋರಿಸ್ತಾ ಇಲ್ಲ. ಹಾಗಾಗಿ ನೋಡಿ, ಮುದ್ದೆನ ಈ ರೀತಿ ಮಾಡ್ಕೊತಾ ಇದ್ದೀವಿ. ಇದನ್ನು ಏನಿಲ್ಲ ಅಂದರೆ ಒಂದು 10 ಜನಕ್ಕೆ ಆಗೋಷ್ಟು ಮುದ್ದೆನ ಮಾಡ್ಕೊತಾ ಇದ್ದೀವಿ. ಜೋಳದ ಮುದ್ದೆನ ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಷ್ಟೇ. ರಾಗಿ ಮುದ್ದೆ ಥರ ಅಲ್ಲ, ರಾಗಿ ಮುದ್ದೆ ಗಂಟು ಬೀಳೋದಿಲ್ಲ. ಜೋಳದ ಮುದ್ದೆ ತುಂಬ ಬೇಗ ಗಂಟು ಬಿದ್ದುಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ಊಟ ಮಾಡ್ಕೊಳ್ಳಿ. ಈ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತಂದರೆ ಹೇಗೆ ಗೊತ್ತಾಗಬೇಕು ಅಂದರೆ, ಕೈಗೆ ಸ್ವಲ್ಪ ನೀರನ್ನು ಅದ್ಬಿಟ್ಟು ನಂತರ ಈ ಹಿಟ್ಟನ್ನು ಸ್ವಲ್ಪ ಮುಟ್ಟು ನೋಡಿದ್ವಿ ಅಂದರೆ ಕೈಗೆ ಅಂಟೋದಿಲ್ಲ. ಅಂಟುತ್ತಾ ಇಲ್ಲ ಅಂತಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅಷ್ಟೆ. ನಂತರ ಈ ರೀತಿ ಈ ಮುದ್ದೆ ಕೋಲಿಂದ ತಟ್ಬಿಟ್ಟು ಈ ತಟ್ಟೆಗೆ ಹಾಕಿ ಬಿಸಿಯಾದ ಜೋಳದ ಮುದ್ದೆ ಹಾಗೆ ಮುಳುಗಾಯಿಯನ್ನು ಬಳಸಿ ಮಾಡಿರುವಂತಹ ಬಜ್ಜಿ ಒಂದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಮಾಡ್ಕೊಳ್ಳೋ ಬದಲು ಒಂದ್ಸರಿ ಖಂಡಿತ ಈ ರೀತಿ ಮಾಡ್ಕೊಂಡು ಊಟ ಮಾಡಿ. ರುಚಿ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ಯಾರ್ಯಾರ ಮನೇಲೆಲ್ಲ ಇದನ್ನು ಮಾಡ್ತೀರಿ ಅಂತ ಕೂಡ ನೀವು ಶೇರ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.